ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ರೆಸಿಪಿ ಬಂದು ಪೇರ್ ಆಮೇಲೆ ಸೋರೆಕಾಯಿ ಹಾಕಿ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಈ ಪೇರ್ ಎಲ್ಲ ನಮ್ಮ ಮರದ್ದು. ಸೊ ಒಂದು ವಾರ ಆಯಿತು ಇದನ್ನು ಕಿತ್ತು. ಸೊ ಇವತ್ತು ಟೈಮ್ ಸಿಕ್ತು ನನಗೆ ಮಾಡೋದಕ್ಕೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಫಸ್ಟು ನಾನು ಇದನ್ನೆಲ್ಲ ವಾಶ್ ಮಾಡಿ ತುರಿದಿಟ್ಕೊತೀನಿ. ಸೊ ನೋಡಿ, ಈ ಥರ ಸೋರೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು 4 ಪೇರ್ನ ತುರಿದಿಟ್ಕೊಂಡಿದ್ದೀನಿ. ಸೊ ಈಗ ಮಾಡೋಣ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಸೊ ಅದು ಬಿಸಿ ಆದಮೇಲೆ ಒಂದು 3-4 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಸೊ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಗೋಡಂಬಿ ಆಮೇಲೆ ವಾಲ್ನಟ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಡ್ರೈ ಫ್ರೂಟ್ಸ್ ತೊಗೊಬೋದು. ಸೊ ಈಗ ಈ ಹಣ್ಣು ಆಮೇಲೆ ಸೋರೆಕಾಯಿ ತುರಿದಿದ್ವಲ್ಲ ಅದನ್ನು ಹಾಕೋಣ. ಸೊ ಇದು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಇದನ್ನು ಸ್ವಲ್ಪ ತಿರುಗಿಸ್ಕೊಡ್ಬೇಕು. ಸೊ ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. ಸೊ ಇನ್ನೂ ನೀರಿನ ಅಂಶ ಇದೆ, ಅದು ಫುಲ್ಲು ಡ್ರೈ ಅಪ್ ಆಗಲಿ. ಸೊ ಅಲ್ಲಿ ತನಕ ಇದು ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು. ಸೊ ನೋಡಿ, ಇವಾಗ ಒಂದು 5-6 ನಿಮಿಷ ಆಗಿದೆ. ಸೊ ಇನ್ನೂ ನೀರಿನ ಅಂಶ ಇದೆ. ಸೊ ಇದು ಫುಲ್ ಡ್ರೈ ಅಪ್ ಆಗಲಿ. ಸೊ ಈಗ ಒಂದು 15 ನಿಮಿಷ ಆಗಿದೆ. ಸೊ ಆಲ್ಮೋಸ್ಟ್ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಈಗ 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಸೊ ಈಗ ಈ ಹಾಲಲ್ಲಿ ತರಕಾರಿ ಆಮೇಲೆ ಹಣ್ಣು 2 ಬೇಯಲಿ. ಸೊ ಈಗ 1 ಕಪ್ ಆಗಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದು 1 ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಇದೆ. ಸೊ ಸ್ವೀಟ್ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸಕ್ಕರೆ ಬೇಕಾದರೂ ಹಾಕ್ಬೋದು. ಸೊ ಈ ಬಿಸಿಯಲ್ಲೇ ಇದು ಕರಗುತ್ತೆ. ಸೊ ಅಕಸ್ಮಾತ್ ಬೆಲ್ಲ ಅಲ್ಲಿ ಏನಾದರೂ ಕಲ್ಲು ಏನಾದರೂ ಡರ್ಟ್ ಇದ್ದರೆ ಅದನ್ನು ಸ್ವಲ್ಪ ಕರಗಿಸ್ಕೊಂಡು ಹಾಕ್ಕೊಬೋದು. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲ ಬೆಲ್ಲ ಕರಗಿದೆ. ಸೊ ಅದು ಪೂರ್ತಿ ಕರಗಲಿ. ಆಮೇಲೆ ಏಲಕ್ಕಿ ಪೌಡರ್ ಆ್ಯಡ್ ಮಾಡೋಣ. ಸೊ ಈಗ ಬೆಲ್ಲ ಪೂರ್ತಿ ಕರಗಿದೆ. ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಈಗ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಸೈಡ್ಸ್ ಎಲ್ಲ ಬಿಡೋ ತನಕ ಇದನ್ನು ಹೀಗೆ ಕಮ್ಮಿ ಉರಿಯಲ್ಲಿ ಅಥವಾ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಅಪ್ ಆಗಿ ಸೊ ಇದೆಲ್ಲ ಸೈಡ್ಸ್ ಬಿಟ್ಕೊಂಡು ಬರಬೇಕು. ಸೊ ಈ ಟೈಮಲ್ಲಿ ಒಂದು ಟ್ರೇಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಸವರ್ಬಿಟ್ಟು ಅದನ್ನು ರೆಡಿಯಾಗಿ ಇಟ್ಕೊಂಡಿರೋಣ. ಸೊ ನಾನು ಒಂದು ಟ್ರೇ ತೊಗೊಂಡು ಅದನ್ನು ಒಂದು ಬಟರ್ ಪೇಪರ್ ಹಾಕಿ ಅದನ್ನು ಸ್ವಲ್ಪ ತುಪ್ಪ ಹಾಕಿಟ್ಟಿದ್ದೀನಿ ಸವರಿ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಇಮ್ರಿದೆ. ಆಮೇಲೆ ಒಂದು 45 ನಿಮಿಷ ಆಗಿದೆ ಈಗ. ಸೊ 1 ಸ್ಪೂನ್ ಈಗ ತುಪ್ಪ ಹಾಕೋಣ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.
ನೀಟಾಗಿ ಸೈಡ್ಸ್ ಎಲ್ಲ ಕ್ಲೀನಾಗಿ ಬಿಟ್ಕೊಂಡು ಸೆಂಟರಿಗೆ ಬರುತ್ತೆ. ಸೊ ಆಗ ಇದನ್ನು ಟ್ರೇಗೆ ಹಾಕೋಣ. ಸೊ ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಸೊ ಈಗ ಇನ್ನೊಂದು ಲಾಸ್ಟ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನೋಡಿ, ಈ ಥರ ಎಲ್ಲ ಸೈಡ್ಸ್ ಎಲ್ಲ ಬಿಟ್ಕೊಂಡಿದೆಯಲ್ಲ. ಸೊ ಈಗ ಇದನ್ನು ಟ್ರಾನ್ಸ್ಫರ್ ಮಾಡೋಣ ಈ ಟ್ರೇಗೆ. ಸೊ ನೋಡಿ, ಈ ಥರ ಹಾಕಿಟ್ಟಿದ್ದೀನಿ ಟ್ರೇಗೆ. ಈಗ ಇದನ್ನು ನೀಟಾಗಿ ಲೆವೆಲ್ ಮಾಡ್ಕೊತೀನಿ. ಸೊ ನೋಡಿ, ನಾನು ಈ ಥರ ಚೆನ್ನಾಗಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿ ಒಂದು ಲೆವೆಲ್ ಮಾಡಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡೋಣ. ಆಮೇಲೆ ಇದನ್ನು 1 ಅವರ್ ಅಥವಾ 2 ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಕಟ್ ಮಾಡೋದಕ್ಕೆ ಅದು ಸರಿಗಿರುತ್ತೆ. ಸೊ ನೋಡಿ, ಫ್ರಿಜ್ಜಿಂದ ತೆಗೆದು ಈ ಥರ ಸ್ಕ್ವೇರಾಗಿ ಕಟ್ ಮಾಡಿದ್ದೀನಿ. ಈಗ ಸರ್ವ್ ಮಾಡೋಣ. ಸೊ ನೋಡಿ, ಪೇರ್ ಸೋರೆಕಾಯಿ ಹಲ್ವಾ ರೆಡಿ ಇದೆ. ಸೊ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಆಮೇಲೆ ತುಂಬ ಸುಲಭ, ಇದೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಸೊ ನಾನು ಸೋರೆಕಾಯಿ ಆಮೇಲೆ ಪೇರ್ ಯೂಸ್ ಮಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ, ಆಮೇಲೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. ನೋಡಿ ಎಷ್ಟು ಸೂಪರ್ ಆಗಿದೆ.